ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಗೋಮತಿ ತೀರದಲ್ಲಿ ಬೇಸಿಗೆಯಲ್ಲಿಯೂ ತಂಪಾಗಿರುವ ನೈಮಿಷಾರಣ್ಯದಲ್ಲಿ ಅನೇಕ ಋಷಿಮುನಿಗಳು ವಾಸವಾಗಿದ್ದರು. ಹಸಿರು ಹುಲ್ಲಿನ ಮೈದಾನ, ಮರಗಿಡಗಳು, ಹಣ್ಣು, ಹೂವು, ತಿಳಿ ನೀರಿನ ಸರೋವರಗಳು, ಹಂಸ, ಬಕ ಮುಂತಾದ ಪಕ್ಷಿಗಳಿರುವ ಕೊಳಗಳು, ಗಿಳಿ, ಕೋಗಿಲೆ ಮುಂತಾದವುಗಳ ಕಲರವ ಧ್ವನಿ, ಬಣ್ಣ ಬಣ್ಣದ ಸುವಾಸಿತ ಹೂಗಳು ಈ ಅರಣ್ಯದಲ್ಲಿದ್ದವು. ಈ ಸುಂದರವಾದ ಸ್ಥಳದಲ್ಲಿಯೇ ಅನೇಕ ಜನರು ತಪಸ್ಸನ್ನಾಚರಿಸುತ್ತಿದ್ದರು. ಹಿಂದೆ ತಪಸ್ವಿಗಳು ತಮ್ಮ ತಪಸ್ಸನ್ನಾಚರಿಸಲು ಯೋಗ್ಯ ಪ್ರದೇಶ ಬೇಕೆಂದು ಬ್ರಹ್ಮನಲ್ಲಿ ಕೇಳಿದರು. ಆಗ ಬ್ರಹ್ಮನು ಒಂದು ಚಕ್ರವನ್ನು ನಿರ್ಮಿಸಿಬಿಟ್ಟು, ಈ ಚಕ್ರವು ಎಲ್ಲಿ ನಿಲ್ಲುವುದೋ ಅಲ್ಲಿಯೇ ಉತ್ತಮ ಪ್ರದೇಶವಿದೆ ಎಂದು ತಿಳಿಯಿರಿ ಎಂದು ತಪಸ್ವಿಗಳನ್ನು ಕಳಿಸಿದನು. ಚಕ್ರವು ನಿಂತ ಸ್ಥಳದಲ್ಲಿ ತಪಸ್ವಿಗಳು ತಮ್ಮ ತಪಸ್ಸನ್ನಾಚರಿಸತೊಡಗಿದರು. ಚಕ್ರವು ನಿಂತ ಸ್ಥಳವು ಇದೇ ನೈಮಿಷಾರಣ್ಯವೆಂದು ಹೆಸರು ಪಡೆದಿದೆ. ಈ ನೈಮಿಷಾರಣ್ಯದಲ್ಲಿಯೇ ಮಹರ್ಷಿಗಳಾದ ಶೌನಕರ ಆಶ್ರಮವಿರುವುದು. ಅವರ ಆಶ್ರಮದಲ್ಲಿ 10,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದರು. ಶೌನಕರು ಕುಲಪತಿಗಳಾಗಿ ಅನೇಕ ಋಷಿಗಳ ಮೂಲಕ ವಿದ್ಯಾದಾನ ಮಾಡುತ್ತಿದ್ದರು. ಆಶ್ರಮದಲ್ಲಿ ಎಲ್ಲರಿಗೂ ಊಟ ವಸತಿಯ ಏರ್ಪಾಡಿತ್ತು. ಶಿಷ್ಯರು ವೇದಾಧ್ಯಯನ, ವೇದಪಾಠ, ಪಠಣ, ಹೋಮ ಹವನ, ಪಶುಪಾಲನೆ, ವ್ಯವಸಾಯ ಮುಂತಾದ ಕಾರ್ಯಗಳನ್ನು ನಡೆಸುತ್ತಿದ್ದರು. ಕುಲಪತಿಗಳ ಅಧ್ಯಕ್ಷತೆಯಲ್ಲಿ ಚರ್ಚೆಗೋಷ್ಠಿ ನಡೆಯುತ್ತಿದ್ದವು. ಆಶ್ರಮವು ಜ್ಞಾನ ಸಾಧನೆಯ ಕೇಂದ್ರವಾಗಿತ್ತು. ಸಮಾಜ ಕಲ್ಯಾಣದ ದೃಷ್ಟಿಯಿಂದ ಈ ಆಶ್ರಮಗಳಲ್ಲಿ ಅನೇಕ ಕಾವ್ಯಗಳನ್ನು ಹಮ್ಮಿಕೊಳ್ಳುತ್ತಿದ್ದರು. ಆದುದರಿಂದಲೇ ಆಶ್ರಮಕ್ಕೆ ಬಂದು ಹೋಗುವವರ ಸಂಖ್ಯೆಯು ಹೆಚ್ಚಿತ್ತು. ಒಮ್ಮೆ ಉಗ್ರಶ್ರವ ಸೌತಿ ಎಂಬುವವರು ಶೌನಕರ ಆಶ್ರಮಕ್ಕೆ ಬಂದರು. ಉಗ್ರಶ್ರವ ಸೌತಿಗಳು ಮಹರ್ಷಿ ರೋಮಹರ್ಷಣರ ಮಗನಾಗಿದ್ದು ಅವರನ್ನು ಸೋತ ಪುರಾಣಿಕರೆಂದು ಕರೆಯುತ್ತಿದ್ದರು. ಅವರು ಆಗಷ್ಟೇ ಜನಮೇಜಯ ರಾಜನು ನಡೆಸಿದ್ದ ಸರ್ಪ ಯಾಗವನ್ನು ನೋಡಿಕೊಂಡು ಬಂದಿದ್ದರು. ತಮ್ಮಾಶ್ರಮಕ್ಕೆ ಹೋಗುವಾಗ ಶೌನಕರ ಆಶ್ರಮಕ್ಕೆ ಬಂದ ಸೋತ ಪುರಾಣಿಕರನ್ನು ಗೌರವದಿಂದ ಸ್ವಾಗತಿಸಿದ ಶೌನಕರು ಊಟ ಉಪಚಾರಗಳ ವ್ಯವಸ್ಥೆ ಮಾಡಿ ಗೌರವಿಸಿದರು. ಸೋತ ಪುರಾಣಿಕರು ಜನಮೇಜಯನು ಮಾಡಿದ ಸರ್ಪಯಾಗದ ಬಗ್ಗೆ ಮತ್ತು ಕುರುಕ್ಷೇತ್ರದಲ್ಲಿ ಕೌರವ ಪಾಂಡವರ ಮಧ್ಯೆ ನಡೆದ ಮಹಾಭಾರತ ಯುದ್ಧವನ್ನು ನೋಡಿದ್ದನ್ನು ತಿಳಿಸಿದರು. ಆಶ್ರಮದಲ್ಲಿರುವ ತಪಸ್ವಿಗಳಿಗೆ ಈ ಘಟನೆಗಳು ತಿಳಿದಿದ್ದವು. ಆದರೆ ಪೂರ್ಣ ವಿವರ ಗೊತ್ತಿರಲಿಲ್ಲ. ಆದುದರಿಂದ ಶೌನಕರು ಸೋತ ಪುರಾಣಿಕರನ್ನು ಜನಮೇಜಯನು ಸರ್ಪಯಾಗವನ್ನು ಮಾಡಲು ಕಾರಣವೇನು, ಆ ಯಾಗದ ಮಹತ್ವವೇನು ಎಂದು ಕೇಳಿದರು. ಆಗ ಸೋತ ಪುರಾಣಿಕರು ಋಷಿಗಳಿಗೆ ವಿಷಯವನ್ನು ಹೇಳಲಾರಂಭಿಸಿದರು. ಅರ್ಜುನನ ಮಗನಾದ ಪರೀಕ್ಷಿತ್ ರಾಜನು ಮಹಾಭಾರತ ಯುದ್ಧ ಮುಗಿದ ನಂತರದಲ್ಲಿ ಹಸ್ತಿನಾವತಿಯಲ್ಲಿ
ಉತ್ತಮ ರೀತಿಯಲ್ಲಿ ಆಡಳಿತವನ್ನು ನಡೆಸಿಕೊಂಡಿದ್ದನು. ಚಂದ್ರವಂಶವು ನಾಶವಾಗುವ ಸ್ಥಿತಿಯಲ್ಲಿ ಹುಟ್ಟಿದಾಗ ಈ ರಾಜಕುಮಾರನ ಜನನವಾದ್ದರಿಂದ ಇವನಿಗೆ ಪರೀಕ್ಷಿತ್ ಎಂಬ ಹೆಸರು ಬಂದಿತ್ತು. ಇವನ ರಾಜ್ಯದಲ್ಲಿ ಪ್ರಜೆಗಳು ಸಂತೋಷದಿಂದ ಇದ್ದರು. ಒಮ್ಮೆ ಪರೀಕ್ಷಿತ್ ರಾಜನು ಬೇಟೆಯಾಡಲು ಅಡವಿಗೆ ಹೋದನು. ಪ್ರಾಣಿಗಳನ್ನು ಬೆನ್ನಟ್ಟಿ ಹೋಗುತ್ತಿದ್ದ ಪರೀಕ್ಷಿತ್ ಜಿಂಕೆಯೊಂದನ್ನು ಅನುಸರಿಸಿ ದೂರ ಬಂದಾಗ ಜಿಂಕೆಯು ಒಂದು ಆಶ್ರಮದ ಬಳಿಯಲ್ಲಿ ಮರೆಯಾಯಿತು. ಆ ಆಶ್ರಮದಲ್ಲಿ ಶಮಿಕನೆಂಬ ಮುನಿಯು ತಪಸ್ಸನ್ನಾಚರಿಸುತ್ತಿದ್ದನು. ಪರೀಕ್ಷಿತ್ ರಾಜನು ಮೌನವ್ರತದಲ್ಲಿದ್ದ ಶಮಿಕನಿಗೆ, ತಪಸ್ವಿಗಳೇ, ಇಲ್ಲಿ ಎಲ್ಲಿಯೂ ಒಂದು ಜಿಂಕೆ ಅಡಗಿಕೊಂಡಿದೆ, ನಿಮಗೆ ತಿಳಿದಿದೆಯೇ ಎಂದು ಕೇಳಿದನು. ಶಮಿಕನು ಯಾವ ಉತ್ತರವನ್ನು ಹೇಳಲಿಲ್ಲ. 2 ಬಾರಿ ಕೇಳಿದಾಗಲೂ ಶಮಿಕನು ಉತ್ತರ ಕೊಡದಿದ್ದಾಗ ದಣಿವಾಗಿ ದುಃಖಿತನಾಗಿದ್ದ ರಾಜನಿಗೆ ಸಿಟ್ಟು ಬಂದಿತ್ತು. ಸುತ್ತಲೂ ನೋಡಿದ ಪರೀಕ್ಷಿತನು ಅಲ್ಲಿಯೇ ಸತ್ತು ಬಿದ್ದಿದ್ದ ಹಾವೊಂದನ್ನು ಕಂಡನು. ಅದನ್ನು ತಂದು ಶಮಿಕನ ಕೊರಳಿಗೆ ಹಾಕಿ ತನ್ನಷ್ಟಕ್ಕೆ ಅಡವಿಗೆ ಹೋಗಿ ಜಿಂಕೆಯ ಶೋಧವನ್ನು ಆರಂಭಿಸಿದನು. ಸ್ವಲ್ಪ ಸಮಯದಲ್ಲಿ ಶಮೀಕನ ಮಗನಾದ ಶೃಂಗಿ ತಂದೆಯಿದ್ದಲ್ಲಿಗೆ ಬಂದಾಗ ತಂದೆಯ ಕೊರಳಲ್ಲಿ ಸತ್ತ ಹಾವಿರುವುದನ್ನು ನೋಡಿ ಕೆರಳಿದನು. ನನ್ನ ತಂದೆಯ ಕೊರಳಲ್ಲಿ ಸತ್ತ ಹಾವನ್ನು ಹಾಕಿದವನು 7 ದಿನಗಳೊಳಗಾಗಿ ಹಾವು ಕಚ್ಚಿ ಸಾಯಲಿ ಎಂದು ಶಾಪವನ್ನು ನೀಡಿದನು. ಪರೀಕ್ಷಿತ ರಾಜನು ತಪಸ್ವಿಯ ಕೊರಳಿಗೆ ಸತ್ತ ಹಾವನ್ನು ಹಾಕಿ ಬಂದಿದ್ದು ತಪ್ಪೆಂದು ಚಿಂತೆಗೊಳಗಾದನು. ಮಹರ್ಷಿಗಳಿಗೆ ಅಪಮಾನ ಮಾಡಿದೆ, ಮುಂದೇನಾಗುವುದೋ ಎಂಬ ಚಿಂತೆ ಅವನನ್ನು ಕಾಡಿತು. ಶೃಂಗೆಯ ಶಾಪದ ವಿಷಯ ತಿಳಿದ ಮಂತ್ರಿಗಳು ಹಲವಾರು ಉಪಾಯ ಮಾಡಿ ರಾಜನನ್ನು ಉಳಿಸಲು ಪ್ರಯತ್ನಿಸಿದರು. ವಿಶೇಷವಾದ ಅರಮನೆ ತಯಾರಿಸಿ ರಾಜನನ್ನು ಸುರಕ್ಷಿತವಾಗಿಟ್ಟರು. ಶೃಂಗೆಯ ಶಾಪವನ್ನು ಈಡೇರಿಸಲು ತಕ್ಷಕ ಎಂಬ ಸರ್ಪ ಅರಮನೆಯ ಕಡೆಗೆ ಬಂದಾಗ ಒಳಗೆ ಹೋಗಲಾರದೆ ಕಾದನು. ಸೇವಕರು ಹಣ್ಣಿನ ಬುಟ್ಟಿಗಳನ್ನು ಒಯ್ಯುತ್ತಿರುವುದನ್ನು ಕಂಡು ಚಿಕ್ಕ ಹುಳದ ರೂಪ ಪಡೆದು ಹಣ್ಣಿನ ಬುಟ್ಟಿ ಸೇರಿದ. ತಕ್ಷಕ ಅರಮನೆ ಸೇರಿದನು. ತಕ್ಷಕನ ವಿಷವಿರುವ ಹಣ್ಣನ್ನು ರಾಜನು ಕಚ್ಚಿದಾಗ ಆ ಹುಳುವು ಸರ್ಪವಾಗಿ ರಾಜನನ್ನು ಕಚ್ಚಿತ್ತು. ಪರೀಕ್ಷಿತ್ ರಾಜನು ಮರಣ ಹೊಂದಿದನು. ಅವನ ಮಗ ಜನಮೇಜಯ ಇನ್ನು ಚಿಕ್ಕವನಿದ್ದನು. ಮಂತ್ರಿಗಳೇ ರಾಜ್ಯಭಾರವನ್ನು ನೋಡಿಕೊಂಡರು. ಜನಮೇಜಯನು ಸಹ ಉತ್ತಮ ರೀತಿಯಿಂದ ರಾಜ್ಯಭಾರವನ್ನು ನಿರ್ವಹಿಸಿದನು. ಗುರುಕುಲದಲ್ಲಿ ವಿದ್ಯೆಯನ್ನು ಕಲಿಯಲಾರಂಭಿಸಿದ ಜನಮೇಜಯನು ಸಕಲ ವೇದ ಶಾಸ್ತ್ರಗಳನ್ನು, ಬಿಲ್ ವಿದ್ಯೆ, ಖಡ್ಗಯುದ್ಧ ಮುಂತಾದವನ್ನು ಕಲಿಯುತ್ತಿದ್ದನು. ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಜನಮೇಜಯನು ಹಸ್ತಿನಾವತಿಗೆ ಬಂದು ರಾಜ್ಯದ ಆಡಳಿತವನ್ನು ನೋಡಿಕೊಂಡನು. ತಂದೆಯ ಮರಣದ ಚಿಂತೆ ಅವನನ್ನು ಕಾಡಿತ್ತು. ದೌಮ್ಯ ಋಷಿಗಳ ಶಿಷ್ಯರಾದ ವೇದರು ತಮ್ಮಾಶ್ರಮಕ್ಕೆ ತೆರಳಿ ಅಧ್ಯಾಪನ, ಅತಿಥಿ ಸತ್ಕಾರ, ವಿದ್ಯಾದಾನ ಮಾಡಲು ಆರಂಭಿಸಿದರು. ಉತ್ತಂಕ ಎಂಬುವವನು ಆ ಗುರುಕುಲವನ್ನು ಸೇರಿ ವಿದ್ಯಾಭ್ಯಾಸ ಮಾಡಿದನು. ವಿದ್ಯಾಭ್ಯಾಸದ ಕೊನೆಯಲ್ಲಿ ಗುರುಗಳಿಗೆ ದಕ್ಷಿಣೆ ಕೊಡಲು ಬಯಸಿದನು. ಆದರೆ
ಗುರುಗಳು ಶಿಷ್ಯರಿಂದ ಏನನ್ನು ಪಡೆಯುವುದಿಲ್ಲ ಎಂದು ತಿಳಿದ ಉತ್ತಂಕ ಅವರ ಪ್ರೀತಿಯ ಮಾತನ್ನು ಉಪದೇಶಗಳನ್ನು ಕೇಳಿ ತೃಪ್ತನಾದನು. ಆದರೂ ಗುರುಗಳೇ, ನಿಮ್ಮಿಂದ ವಿದ್ಯೆ ಕಲಿತು ನಾನು ಮನುಷ್ಯನಾದೆನು. ನಿಮ್ಮ ಅಪೇಕ್ಷೆಯೇನಾದರೂ ಇದ್ದರೆ ಹೇಳಿರಿ, ಅದನ್ನು ಪೂರ್ಣ ಮಾಡಿ ನಾನು ನನ್ನ ಜೀವನವನ್ನು ಆರಂಭಿಸುತ್ತೇನೆ ಎಂದು ಬೇಡಿಕೊಂಡನು. ವೇದರು, ಉತ್ತಂಕ, ಆಶ್ರಮದಲ್ಲಿದ್ದು ವಿವಿಧ ಸೇವೆ ಮಾಡಿರುವೆ. ನಿನ್ನ ಪ್ರೀತಿಯ ಸೇವೆಯೇ ನನಗೆ ಗುರುದಕ್ಷಿಣೆಯಾಗಿದೆ. ನೀನು ಅಧ್ಯಾಪನ ಪ್ರಜಾರಕ್ಷಣೆ ಮಾಡಿಕೊಂಡಿರು ಎಂದು ಹೇಳಿದರು. ಮತ್ತೆ ಒತ್ತಾಯಿಸಿದಾಗ, ನನಗೇನು ತಿಳಿಯದು, ನೀನು ಗುರುಮಾತೆಯನ್ನೇ ಕೇಳಿ ಏನಾದರೂ ಬೇಕಾದರೆ ತಂದುಕೊಡು ಎಂದರು. ಆಗ ಉತ್ತುಂಕನು ಗುರುಮಾತೆಯ ಬಳಿಗೆ ಬಂದಾಗ ಗುರುಮಾತೆ, ನಮ್ಮ ಮಗನಂತೆ ಇದ್ದು ಸೇವೆ ಮಾಡಿದೆ, ಏನು ಗುರುದಕ್ಷಿಣೆ ಬೇಡ ಎಂದಳು. ಪುನಃ ಅವರನ್ನು ಒತ್ತಾಯಿಸಿ ಗುರುದಕ್ಷಿಣೆ ಕೊಡುತ್ತೇನೆಂದು ಉತ್ತಂಕ ಹೇಳಿದಾಗ ಪೌಷ್ಯರಾಜನ ಪತ್ನಿಯಿಂದ ಓಲೆಗಳನ್ನು ಪಡೆದು ಬಾ ಎಂದು ಹೇಳಿದಳು. ಉತ್ತಂಕನು ಅವರನ್ನು ವಂದಿಸಿ ಪೌಷ್ಯರಾಜನ ಅರಮನೆಗೆ ಬಂದನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.